ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಹಳ್ಳಿ ಜೀವನ ಅಂದರೆ. ಸೊ ಇಲ್ಲಿಗೆ ಬಂದಿದ್ದೀನಿ. ನಮ್ಮದು ಹಳೆ ಮನೆ ಎಲ್ಲೂ ಕಾಣ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಬಸಳೆ ನಟ್ಟಿದ್ರು. ಬಸಳೆ ಈ ವರ್ಷ ಅಷ್ಟು ಚೆನ್ನಾಗಾಗಿರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಅದು ಕದಿರೆಲ್ಲ ಬಂದಿದೆ. ಹಾಗಾಗಿ ಅದು ಅಷ್ಟು ಚೆನ್ನಾಗಿ ದಪ್ಪಗೆ ಬೆಳೆದಿಲ್ಲ. ಅದನ್ನೇ ನಾನು ನೋಡ್ತಾ ಇದ್ದೆ. ನನಗೆ ಬಸಳೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬಂದ ಕೂಡಲೇ ನಾವು ಒಂದು ರೌಂಡ್ ಮನೆಯನ್ನು ರೌಂಡ್ ಹಾಕ್ತೀನಿ, ಏನೇನು ನಟ್ಟಿದ್ದಾರೆ. ಬಟ್ ಈ ಸಲ ಏನು ಮಾಡಿರೋದ್ರಿಂದ, ಹೊಸ ಮನೆ ಆಗಿರೋದ್ರಿಂದ ಎಲ್ಲ ಫುಲ್ಲು ಮನೆಯೆಲ್ಲ ತೆಗ್ದಿರೋದ್ರಿಂದ ಎಲ್ಲೂ ಏನೂ ನಟ್ಟಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿ ನಿಮಗೆ ಜಾಸ್ತಿ ತೋರ್ಸೋಕ್ಕಾಗ್ತಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಹಳೆ ಮನೆ ಉಂಟಲ್ಲ ಅದನ್ನು ಒಡೆದಿದ್ದಾರೆ, ಧೂಳೆಲ್ಲ ಹೋಗಬಾರ್ದು ಅಂತ. ಇಲ್ಲಿ ಹೊಸ ಮನೆ ಎದುರುಗಡೆ ಈ ಥರ ಟಾರ್ಪಲ್ ಎಲ್ಲ ಹಾಕಿದ್ದಾರೆ. ಈಗ ಮಣ್ಣೆಲ್ಲ ಹಾಕಿ ಆಯ್ತಲ್ಲ, ಹಾಗಾಗಿ ನಾನು ಅಪ್ಪ ಸೇರಿಕೊಂಡು ಇದು ಟಾರ್ಪಲ್ ಎಲ್ಲ ತೆಗಿತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಬರಿತಾ ಇದ್ದಾರೆ. ನಾನು ಸ್ವಲ್ಪ ಎಲ್ಲ ಮನೆ ಕಡೆ ಧೂಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಬಂದಾಗ ಫಸ್ಟ್ ಡೇ ನನಗಿದೇ ಕೆಲಸ ಇರುತ್ತೆ. ಅಂದರೆ ನಮ್ಮಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಅಮ್ಮನಿಗೆ ಅಷ್ಟು ಪುರ್ಸೋ ಸಿಗಲ್ಲ. ಅಕ್ಕ ಇರ್ತಾರೆ, ಆದ್ರೂ ಡೈಲಿ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ಫುಲ್ ಮನೆ ರೌಂಡ್ ಹಾಕಬೇಕಾದ್ರೆ ನನಗೆ ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಹಣ್ಣಾಗಿರೋದು ಕಾಣಿಸ್ತು. 2 ಹಣ್ಣಾಗಿತ್ತು. ಅಪ್ಪ ಇನ್ನೊಂದು ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಟರು. ಒಂದಿನ ನಾವು ತೊಗೊಂಡು ಬಂದ್ವಿ. ನಮಗೂ ಇಷ್ಟನೇ. ಫಸ್ಟ್ ಆಗಿರೋದು ಅಷ್ಟು ಚೆನ್ನಾಗಿದೆಯಿಲ್ಲ. ಈ ಸಲ ನೋಡಬೇಕು ಹೇಗಾಗಿದೆ ಅಂತ ಹೇಳಿಬಿಟ್ಟು. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಎಲ್ಲರಿಗೂ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾನು. ತಗೊಳ್ಳಿ. ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದ್ರಿಂದ ಕುಚ್ಚಲಕ್ಕಿ ಮಾಡ್ತೀವಿ. ಅದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಳ್ಳಿ ಕಡೆ ಎಲ್ಲ ಒಲೆಯಲ್ಲಿ ಮಾಡೋದ್ರಿಂದ. ನಮ್ಮದು ಹಳೆ ಮನೆಯಲ್ಲಿ ಮೊದಲು ಮಾಡ್ತಾಯಿದ್ರು. ಹಳೆ ಮನೆಯೆಲ್ಲ ಒಡೆದಾಕಿದ ಮೇಲೆ ಮಾಡಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಅಪ್ಪ ಇಲ್ಲಿ ಕೆಳಗಡೆನೇ ಒಂದು ಒಲೆ ಥರ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ. ಬೇರೆ ಒಂದು ರೂಮ್ ಮಾಡೋ ತನಕ ಇದು ಮಾಡ್ತಾ ಇದ್ದಾರೆ. ಅಂದರೆ ಒಳಗೂ ಒಲೆ ಇದೆ. ಬಟ್ ಏನು ಅಂದರೆ ಇವಾಗಲೇ ನಾವು ಮಾಡಿಬಿಟ್ರೆ ಅಲ್ಲಿ ಗೋಡೆ ಎಲ್ಲ ಕಪ್ಪಾಗುತ್ತೆ. ಹಾಗಾಗಿ ನಾವು ಹೊರಗಡೆನೇ ಮಾಡುವ ಅನ್ನೋ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಅಪ್ಪ ಒಂದು ಒಲೆ ಮಾಡ್ತಾ ಇದ್ದಾರೆ ಟೆಂಪ್ರವರಿಯಾಗಿ. ಅದಕ್ಕೇ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಖುಷಿಯಲ್ಲಿ ಅದೀಗ ಸರಿ ಆಯ್ತಾ? ಫೈನಲಿ ನಮ್ಮ ಒಲೆ ರೆಡಿ ಆಯಿತು ನೋಡಿ. ಇಲ್ಲೇ ಅನ್ನ ಮಾಡೋದಂತ ಹೇಳಿಬಿಟ್ಟು ಇನ್ಮೇಲೆ
ಓಕೆ, ನೆಕ್ಸ್ಟ್ ಡೇ ಒಂದು ರಿಸೆಪ್ಷನ್ ಇತ್ತು, ಅದಕ್ಕೆ ನಾನು ಹೊರಟಿದ್ದೀನಿ. ಇವಾಗ ನಮ್ಮ ಮಾಯಿ ಮನೆ ಹತ್ರ ಬಂದಿದ್ದೆ ನಾನು. ನಮ್ಮ ಮಾಯಿ ಮನೆಗೆ ಬಂದು ನಮ್ಮ ಮಾವ ಮತ್ತು ಮಾಯಿ ಜೊತೆ ನಾನು ಇವಾಗ ರಿಸೆಪ್ಷನ್ಗೆ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಏನಂದರೆ ಕೆಲವು ಕಡೆ ವಿಡಿಯೋ ಮಾಡಿದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅಂಥ ಕಡೆ ನಾನು ವೀಡಿಯೋಸ್ ಮಾಡಲ್ಲ, ಯಾಕಂದರೆ ಅವರಿಗೆ ಇಷ್ಟ ಇಲ್ಲದೆ ನಾನು ವೀಡಿಯೋಸಲ್ಲಿ ಅವರನ್ನು ತೋರಿಸೋದು, ಆಮೇಲೆ ಅವರು ನಮ್ಮ ಹಿಂದ್ಗಡೆಯಿಂದ ಏನಾದರೂ ಹೇಳೋದು ಅದು ಬೇಡ ಅಂತ ನಾನು ವೀಡಿಯೋಸೇ ಮಾಡಲ್ಲ. ನಾನು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಇವತ್ತು ಅಪ್ಪನ ಮನೆದು ಮತ್ತು ಅಮ್ಮನ ಮನೆದು ಇಬ್ಬರದು ಒಂದೇ ದಿವಸ ಪೂಜೆ. ಅಪ್ಪನ ಮನೆ ದೇವಸ್ಥಾನದಲ್ಲಿ ನನಗೆ ಇವತ್ತು ಕೆಂಡ ತುಳಿಲಿಕ್ಕೆ ಉಂಟು. ಕೆಂಡ ತುಳಿದಂದ್ರೆ ಬೆಂಕಿ ಕೆಂಡದಲ್ಲಿ ಹೋಗುದು, ಅದೊಂದು ಹರಕೆ ಇತ್ತು, ನಂದು ಬಾಕಿ ಇತ್ತು. ಅದನ್ನ ಸಹ ಇವತ್ತು ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಅಮ್ಮನ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅಪ್ಪನ ಮನೆಗೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೆಂಡ ತುಳಿದು ರಿಟರ್ನ್ ಮನೆಗೆ ಬರೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ತಮ್ಮ ಸ್ನಾನಕ್ಕೆ ಹೋಗಿದ್ದಾನೆ, ಅವನೊಂದು ಬಂದರೆ ರೆಡಿಯಾಗಿ ಹೋಗೋದು. ನೋಡಿ, ನಾನು ಸೀರೆ ಉಟ್ಟು ರೆಡಿಯಾಗಿದ್ದೀನಿ ಇವತ್ತು. ಓಕೆ, ನಾನು ನನ್ನ ಜೊತೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಮ್ಮ ಮನೆ ದೇವ್ರ ದೇವಸ್ಥಾನ ಹೇಗಿದೆ, ಅಲ್ಲಿ ಪೂಜೆ ಎಲ್ಲ ಹೇಗೆ ನಡೀತದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಇವಾಗ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ನಿಯರ್ ನಮ್ಮ ಅಮ್ಮನ ಮನೆ ದೈವದ ಮನೆ ಹತ್ರ ಬಂದಿದ್ದೀವಿ. ಇದಕ್ಕೆ ದೇವಸ್ಥಾನ ಅನ್ನೋಕ್ಕಿಂತ ನಮ್ಮ ದೈವದ ಮನೆ ಅಂತ ಹೇಳ್ಬೋದು. ಇಲ್ಲಿ ಮೇಯ್ನ್ ಹೈಲೈಟ್ ಆಗಿರೋದು ಪೂಜೆ ಜಾತ್ರೆ ಏನು ಹೇಳ್ತೀವಿ ವರ್ಷಾವಧಿ, ಅದು ಸೇವಂತಿಗೆ ಹೂವು. ನೋಡ್ತಾ ಇರ್ಬೋದು ನೀವು ಸೇವಂತಿಗೆ ಹೂವು ಯಾವ್ಯಾವ ಥರದಲ್ಲಿ ಕಟ್ಟಿರ್ತಾರೆ ಅಂತ. ಇದೇನೇ ತುಂಬ ಹೈಲೈಟ್ ಆಗಿರುತ್ತೆ. ಯಾರ್ಯಾರು ಹರಕೆ ಇರೋರು ಎಷ್ಟೆಷ್ಟು ಹೂವು ಅಂತ ಇರುತ್ತೆ ಅದನ್ನು ತಗೊಂಡೋಗಿ ದೇವರಿಗೆ ಅರ್ಪಿಸ್ತಾರೆ. ಇಲ್ಲಿ ನಂದಿಕೇಶ್ವರ ಮತ್ತು ತುಂಬ ಪರಿವಾರ ದೇವತೆಗಳು ಇಲ್ಲಿದ್ದಾರೆ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಒಳಗಡೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬಾ ಜನ ಇದ್ದರು, ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. ನೋಡ್ತಾ ಇರ್ಬೋದು, ಇದೇ ಒಳಗಡೆ ಇರೋ ದೇವರು, ನಾವು ನಂಬಿರೋ ದೇವರು. ನಮಗೆ ಅಪ್ಪನ ಮನೆ ದೇವದ ಮನೆಗಿಂತ ನಮ್ಮ ಅಮ್ಮನ ಮನೆದೇ ನಾವು ಜಾಸ್ತಿ ನಂಬೋದು. ಇಲ್ಲಿ ಪರಿವಾರ ದೇವರು ಎಲ್ಲ ಇದೆ, ಅದಕ್ಕೆಲ್ಲ ಕೈ ಮುಗ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಹೊರಗಡೆ ಜಾತ್ರೆ ಕೂಡ ಬಂದಿತ್ತು, ಅಂಗಡಿಗಳು. ಆದರೆ ನಮಗೆ ಇನ್ನೊಂದು ಅಪ್ಪನ ಮನೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ. ಇದೇನೇ ನೋಡ್ತಾ ಇರ್ಬೋದು, ಕೆಂಡ ತುಳಿಯೋದಂದರೆ ಇದೇನೆ. ಇಲ್ಲಿ ನಾನು ನನ್ನ ಮಗಳು ಚಿಕ್ಕವಳು ಇರಬೇಕಾದ್ರೆ ನಾನು ತುಳಿದಿದ್ದೆ. ಎಲ್ಲರೂ ಕೂಡ ಮಗು ಹುಟ್ಟಿದ ಮೇಲೆ ಇಲ್ಲಿ ಕೆಂಡ ತುಳಿಲೇಬೇಕು. ಇವಾಗ ನಾವು ಅಪ್ಪನ ಮನೆ ದೇವದ ಮನೆ ಹತ್ರ ಬಂದಿದ್ದೀವಿ. ಇದು ಇರೋದು ಕಂಡ್ಲೂರು ಅಂತ ಹೇಳಿಬಿಟ್ಟು ಕುಂದಾಪುರದಿಂದ ಸ್ವಲ್ಪ ಒಳಗಾಗುತ್ತೆ, ಕಂದಾವರ ಅಂತ ಹೇಳಿ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇನ್ನೂ ಬೆಂಕಿ ಹಾಕಿದಾರಷ್ಟೇ, ಇಲ್ಲಿ ಕೆಂಡ ತುಳಿಲಿಕ್ಕೆ ಉಂಟು ನನಗೆ, ಹಾಗಾಗಿ ಇಲ್ಲಿ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಳಗೆ ಈಗ ದೇವ್ರಿಗೆ ಕೈ ಮುಗಿಯೋಕ್ಕೆ ಬಂದಿದ್ದೀವಿ. ಕೈ ಮುಗ್ದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಒಳಗಡೆ. ಫಸ್ಟ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಎಲ್ಲರೂ ಮಾಡ್ತಾ ಇರೋದ್ರಿಂದ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಇದೇ ನಮ್ಮ ಅಪ್ಪನ ಮನೆ ದೇವರು ಮಹಾಕಾಳಿ ಅಂತ ಹೇಳಿ. ಇವಾಗ ನಾವು ಕೆಂಡ ತುಳಿಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ದರ್ಶನ ಪಾತ್ರಿಗಳಿರ್ತಾರೆ, ಅವರು ದರ್ಶನ ಮಾಡಿ ಅವರು ಫಸ್ಟು ಕೆಂಡ ತುಳಿತಾರೆ, ಅದಾದಮೇಲೆ ನಾವು ಕೆಂಡ ತುಳಿಬೇಕು. ಹಾಗಾಗಿ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ದರ್ಶನ ಪಾತ್ರಿಗಳು ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ನಾನು ಕೆಂಡ ತುಳಿಬಿಟ್ಟು ಮತ್ತೆ ಬರಬೇಕು. ಅವರು ಫಸ್ಟ್ ಹೋಗಿ ಕೆಂಡ ತುಳಿತಾರೆ. ಓಕೆ, ಇವಾಗ ನಾವು ಕೆಂಡ ಎಲ್ಲ ತುಳಿದಾಯ್ತು, ಮನೆಗೆ ಹೊರಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.